ಒಳ ಮೀಸಲಾತಿ ಹೋರಾಟ ಸಮಿತಿಯ ಸಂಚಾಲಕರಾದಂಥ ಶ್ರೀ ಬಸವರಾಜ್ ಕಲ್ಕಾರ್ ಅವರೇ, ದಲಿತ ಸಂಘರ್ಷ ಸಮಿತಿ ಪರಾದಂಥ ಶ್ರೀ ಗುರುಮೂರ್ತಿ ಅವರೇ, ಒಳ ಮೀಸಲಾತಿ ಹೋರಾಟಗಾರರಾದಂಥ ಕರಿಯಪ್ಪ ಕುಡಿಮನಿ ಅವರೇ, ಶ್ರೀ ಅಂಬಣ್ಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತಾರೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಒಬ್ಬರೇ ಒಬ್ಬರಿದ್ದಾರೆ, ಹೆಣ್ಮಕ್ಳು ತಾಯಂದಿರೇ, ಸುತ್ತಲಮ್ಮ ಈ ತರ ಎಲ್ಲ ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ಹೋರಾಟಗಾರರು ಈ ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಿ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಈಗ ಸರ್ಕಾರದ ಮುಖ್ಯಸ್ಥ ಅಲ್ಲ, ಆದರೆ ಒಳ ಮೀಸಲಾತಿ ಪರ ಇರೋನು, ಮೀಸಲಾತಿ ಪರ ಇರೋರು, ಸಾಮಾಜಿಕ ನ್ಯಾಯ ಪರ ಇರೋರು, ಒಳ ಮೀಸಲಾತಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಆಗಲ್ಲ, ಮುಂದೇನೂ ರಾಜಿ ಆಗಲ್ಲ. ಮೀಸಲಾತಿ ಶೋಷಿತ ವರ್ಗದವರಿಗೆ ಇರಲೇಬೇಕು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಮ್ಮ ಜಾತಿ ವ್ಯವಸ್ಥೆ ಪರಿಣಾಮವಾಗಿ ಅನೇಕ ಜನ, ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದರು. ನಾವ್ಯಾರೂ ದಡ್ಡರಲ್ಲ. ಅವಕಾಶಗಳೇ ಸಿಗದೇ ಇದ್ದಾಗ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಅವಕಾಶಗಳನ್ನ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಸಮಾನವಾಗಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಬರೆದಿದ್ದಾರೆ, ಅವರು ಭಾಷಣಗಳಲ್ಲೂ ಕೂಡ ಹೇಳಿದ್ದಾರೆ. ಎಲ್ಲಿವರೆಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಲ್ಲ,
ಅಲ್ಲಿವರೆಗೆ ಅಸಮಾನತೆ ನಿವಾರಣೆ ಆಗಲ್ಲ. ಅಸಮಾನತೆ ನಿವಾರಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಈ ಜಾತಿ ವ್ಯವಸ್ಥೆನೂ ಕೂಡ ಹೋಗಲ್ಲ. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಬುದ್ಧನ ಕಾಲದಿಂದ ಇವತ್ತಿನವರೆಗೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಜಾತಿ ವ್ಯವಸ್ಥೆ ಪರಿಣಾಮವಾಗಿಯೇ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು. ಈ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಇವು 3 ಜನಕ್ಕೆ ಮಾತ್ರ ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರರಿಗೆ ಅವಕಾಶ ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರರಲ್ಲಿ ಸ್ಪೃಶ್ಯರು ಇರ್ತಾರೆ, ಅಸ್ಪೃಶ್ಯರು ಇರ್ತಾರೆ. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದಂಥ ಕಾರಣಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಅವಕಾಶಗಳಿಂದ ವಂಚಿತರಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು 25 ನವೆಂಬರ್ 1949 25 ನವೆಂಬರ್ 1949 ಒಂದು ಭಾಷಣ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದೇ ಕೊನೆಯ ಭಾಷಣ. ಅವರು ಒಂದಿನ 26ನೇ ತಾರೀಕು ಅಂಗೀಕಾರ ಆಗುತ್ತೆ ಸಂವಿಧಾನ. ಅದಕ್ಕಿಂತ ಮುಂಚಿತವಾಗಿ ಇವರು ಭಾಷಣ ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ? ನಮಗೆ ಸ್ವಾತಂತ್ರ್ಯ ಬಂದಿದೆ, ಸಮಾನತೆಯ ಆಶಯವಾಗಿದೆ ಸಂವಿಧಾನದ್ದು. ಸಮಾಜ ನಿರ್ಮಾಣ ಮಾಡಬೇಕು. ಇದು ಸಂವಿಧಾನದ ಆಶಯ. ಸಮಾಜ ಆಗಲೇಬೇಕು. ನಮಗೆ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗೂ ಒಂದೇ ವೋಟು, ಕೂಲಿ ಕಾರ್ಮಿಕನಿಗೂ ಒಂದೇ ವೋಟು. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಆಗಿಲ್ಲ. ರಾಜಕೀಯವಾಗಿ ಆಗಿಲ್ಲ. ಒಂದು ವೋಟು, ಒಂದು ಮೌಲ್ಯ, ಅದು ಓಕೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದೆಯಾ? ರಾಜಕೀಯವಾಗಿ ಇದೆಯಾ?
ಅದು ಇಲ್ಲ. ಅದಕ್ಕೋಸ್ಕರ ಆರ್ಥಿಕವಾಗಿಯೂ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇದೆ ಅದೇ ರೀತಿ ಬರಬೇಕು. ಅದು ಬರದೇ ಹೋದ್ರೆ ಅಸಮಾನತೆ ಹಂಗೆ ಉಳ್ಕುತ್ತದೆ, ಜಾತಿ ವ್ಯವಸ್ಥೆ ಹಂಗೆ ಉಳ್ಕುತ್ತದೆ. ಈಗ ಬಸವಣ್ಣನವರು ಹೇಳಿದ್ರು 850 ವರ್ಷಗಳ ಹಿಂದೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಘದಲ್ಲಿ ಅದಾಗಿದೆಯಾ? 850 ವರ್ಷಗಳ ಹಿಂದೆ ಹೇಳಿದ್ದು. ಸಂವಿಧಾನ ಬಂದು 76 ವರ್ಷ ಆಯಿತು, ಇವತ್ತುವರೆಗೆ ಹೋಗಿಲ್ಲ ಅಂತಕ್ಕಂಥ ಚಿತ್ರನೇ ಸಮಾಜದಲ್ಲಿ ನಾವು. ನನಗೆ ಸಮಾಜ ಅರ್ಥ ಮಾಡ್ಕೊಳ್ತಕ್ಕಂಥ ವಯಸ್ಸು ಬಂತಲ್ಲ, ಅವತ್ತಿಂದ ಇವತ್ತವರೆಗೂ ಕೂಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡುತ್ತಲೇ ಇದ್ದೀನಿ. ಈಗಲೂ ಹೋರಾಟ ಮಾಡ್ತೀನಿ, ಮುಂದಿನೂ ಹೋರಾಟ ಮಾಡ್ತೀನಿ. ಇದು ಅದಕ್ಕೆ ನಾನು ಒಂದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ನನ್ನ ಅನುಭವವನ್ನ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳ್ದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷಗಳ ಹಿಂದೆ ಹೇಳಿದ್ರು, ಅದಕ್ಕಿಂತ ಹಿಂದೆನೂ ಹೇಳಿ. ನಾನು BSc ಓದ್ತಾ ಇರುವಾಗ ನಾನು ಊರಿನಲ್ಲಿ ಓದುವಾಗ ರಜಾ ಬಂದಾಗ ಊರಿಗೆ ಹೋಗ್ತಿದ್ದೆ. ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪ ಅಂತಂದ್ರೆ, ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ಮಧ್ಯಾಹ್ನದ ವೇಳೆ ನೀರು ಕುಡಿಸೋದು. ನಾನು ಆ ಕೆಲಸನ ಚಾಚು ತಪ್ಪದೇನೆ ಮಾಡ್ತಿದ್ದೆ. ಆಗ ಬೋರ್ವೆಲ್ಗಳಿರಲಿಲ್ಲ, ಸೇರಾ ಬಾವಿಗಳಿರ್ತಿದ್ದವು, ಓಪನ್ ವೆಲ್ಗಳು. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸ್ತಿದ್ದೆ. ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ದವು. ಆ ಗುಬ್ಬಚ್ಚಿಗಳು ಎಲ್ಲ ಗೂಡು ಕಟ್ಕೊತಿದ್ವಲ್ಲ, ನೀರಿನಲ್ಲಿ ಸೆತ್ತೆಗಳೆಲ್ಲ ಹಾಕ್ಬಿಡೋವು. ಅವೆಲ್ಲ ಕ್ರೋಢೀಕರಣ ಆಗಿ ಅವೆಲ್ಲ ನೀರನ್ನೆಲ್ಲ ಮುಚ್ಕೊಬಿಡವು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ಬೇಕು. ನಾನು ಮನೆಗೆ ಹೋಗಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೆಕ್ತ ಸೇರ್ಕೊಂಡಿರೋದು. ಎಷ್ಟೇ ಸುಧಾರಣೆಗಳಾದರೂ ಕೂಡ ಜಾತಿ ವ್ಯವಸ್ಥೆ ಇದೆಯಲ್ಲ, ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟದೆ.
ಮತ್ತೆ ಅದೇ ಕೆಲಸ ಮಾಡಬೇಕು. ಕಸ ಎಲ್ಲ ದೂರ ಹೋಗ್ಬೇಕಾದ್ರೆ ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಬೇಕು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸುಧಾರಣೆಗಳಾದಾಗ ಸ್ವಲ್ಪ ಪಕ್ಕಕ್ಕೆ ಸೇರ್ತದೆ, ಮತ್ತೆ ಸೇರ್ಕೊಬಿಡ್ತದೆ. ಹಿಂಗೆ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಟ್ಟಬದ್ಧ ಹಿತಾಸಕ್ತರು ಬಹಳ ಮುಂದಾಲೋಚನೆ ಮಾಡಿಬಿಟ್ಟಿದ್ದಾರೆ. ಅದು ಪರಿಹಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಾತಿಗಳಿಗೂ ಕೂಡ, ಶೋಷಿತ ವರ್ಗದ ಜಾತಿಗಳಿಗೆ, ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದ್ರೆ ಜಾತಿ ಹೋಗಲ್ಲ. ಹೋಗಲ್ಲ. ನಾನು ಅನುಭವ ಇದನ್ನ 3-4 ವರ್ಷ ಮಾಡಿದೆ. ನಾನು PhD ಓದುವಾಗ, ಲಾ ಓದುವಾಗ ಇವನ್ನೆಲ್ಲ ಮಾಡ್ತಾ ಇದ್ದೆ. ಅನುಭವದ ಮಾತು ಇದು. ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಲೋಹಿ ಅವರು ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಚಲನೆ ಸಿಕ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯಾಗಿ ಬರಬೇಕು. ಈಗ ನಾನು ಗ್ರಾಜ್ಯುಯೇಟ್ ಆದ್ರೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರೋದು, ಯಾರು ಮದುವೆ ಆಗ್ತಾರೆ ನನಗೆ ಕೆಲಸದಲ್ಲಿ ಇದ್ರೆ. ಸಪೋಸ್ ನಾನು ವಿದ್ಯಾವಂತನಾದ್ರೆ ಯಾರು ಮದುವೆ ಮಾಡ್ಕೊಳಕ್ ಬರ್ತಾರೆ? ಯಾರು ಬರಲ್ಲ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು. ಇವೆರಡೂ ಇಲ್ಲೇ ಹೋದ್ರೆ ಅಸಮಾನತೆ ಹಂಗೆ ಮುಂದುವರ್ಕೊಂಡು, ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ, ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿ ಬಂದಾಗ ಮೀಸಲಾತಿ ಬೇಡ. ಬಹಳ ಜನ ಮೀಸಲಾತಿ ವಿರೋಧಿಗಳು, ನಿಮ್ಗೆಲ್ಲ ಗೊತ್ತಿರಬೇಕು, ಮಂಡಲ್ ಕಮಿಷನ್ ವರದಿ ಜಾರಿಗೆ ಬಂದಾಗ ಏನಾಯಿತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಅಮಾಯಕ ವಿದ್ಯಾರ್ಥಿಗಳನ್ನ ನಿಮ್ಗೆಲ್ಲ ಕೆಲಸ ಸಿಕ್ಕಲ್ಲ, ಮೀಸಲಾತಿ ಬಂದ್ಬಿಟ್ರೆ ಅಂತೇಳಿ ಅವ್ರನ್ನೆಲ್ಲ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಬೆಂಕಿ ಹಚ್ಕೊಂಡು ಆಹುತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋದು, ಪ್ರಾಣ ಹತ್ಯೆ ಮಾಡತಕ್ಕಂಥ ಕೆಲಸ. ಮಂಡಲ್ ವರ್ಸಸ್ ಕಮಂಡಲ್ ಕೂಡ ಆಯಿತು. ಒಂದು ವೇಳೆ VP ಸಿಂಗ್ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಮಂಡಲ್ ಕಮಿಷನ್ ಜಾರಿ ಆಯ್ತಿತ್ತೋ ಇಲ್ವೋ